ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದೆ ಗದ್ದುಗೆಗಾಗಿ ಗುದ್ದಾಟ. ವಿಜಯೇಂದ್ರ ಯತ್ನಾಳ್ ನಡುವೆ ಈಗಾಗಲೇ ಸಮರ ಶುರುವಾಗಿದೆ. ಕುರ್ಚಿಗಾಗಿ ಕೇಳಿ ಬಂತು ಮೂರನೇ ವ್ಯಕ್ತಿಯ ಹೆಸರು. ಹಾಗಾದ್ರೆ ಯಾರು? ಈಗ ಕುರ್ಚಿ ಕಿತ್ತಾಟ ಶುರುವಾಗಿದೆ. ಗದ್ದುಗೆಗಾಗಿ ಗುದ್ದಾಟ ನಡೀತಾ ಇದೆ ಬಿಜೆಪಿಯಲ್ಲಿ. ವಿಜಯೇಂದ್ರ ಮತ್ತು ಯತ್ನಾಳ್ ನಡುವೆ ಈಗಾಗಲೇ ಸಮರ ಆರಂಭ ಆಗಿದೆ. ಈಗ ಮೂರನೇ ವ್ಯಕ್ತಿ ಹೆಸರು ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ. ಅವ್ರು ಬಿಟ್ ಇವ್ರು ಬಿಟ್ ಮೂರನೇವ್ರಿಗೆ ಸ್ಥಾನ ಕಟ್ತಾರ. ಹಾಗಾದ್ರೆ ಯಾರವರು? ಇಬ್ಬರ ಗಲಾಟೆ ನಡುವೆ ಸದ್ದಿಲ್ಲದೆ ಆಕ್ಟಿವ್ ಆಗಿದೆ ತಟಸ್ಥ ಬಣ. ರಾಜ್ಯಾಧ್ಯಕ್ಷ ಎಲೆಕ್ಷನ್ಗೆ ಇಳಿತಾರ ಶಾಸಕ ಅರವಿಂದ್ ಬೆಲ್ಲದ್. ನಿನ್ನೆ ಸದಾನಂದ ಗೌಡ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಬಣ ರಾಜಕಾರಣದ ನಡುವೆ ತಟಸ್ಥರಿಗೆ ಚುಕ್ಕಾಣಿ ಕೊಡಿಸೋಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ತಮ್ಮ ಬಣದಿಂದ ಅರವಿಂದ್ ಬೆಲ್ಲದ್ರನ್ನ ಕಣಕ್ಕಿಳಿಸೋಕೆ ತಯಾರಿ ನಡೀತಾ ಇದೆಯಾ? ಈ ಕುರಿತು ಪಕ್ಷನಿಷ್ಠ ಇತರೆ ನಾಯಕರ ಅಭಿಪ್ರಾಯವನ್ನು ಪಡೆಯೋಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಯತ್ನಾಳ್ ಹಾಗೆ ವಿಜೇಂದ್ರ ಬಣದ ನಡುವೆ ಸಮರ ಶುರುವಾಗಿದೆ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ. ಅದರ ಮಧ್ಯೆನೇ ಸೈಲೆಂಟ್ ಆಗಿ ತೆರೆಮರೆಯಲ್ಲಿ ಸಾಕಷ್ಟು ದಿನಗಳಿಂದ ಕಸರತ್ತುಗಳು ನಡೀತಾ ಇತ್ತು. ಬೊಮ್ಮಾಯಿ ಮನೆಯಲ್ಲಿ ಹಲವು ದಿನಗಳ ಹಿಂದೆ ಒಂದು ಮೀಟಿಂಗ್ ಆಯಿತು. ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾಗಿತ್ತು, ಆದರೆ ಅದು ಗೊತ್ತಾಗಿರಲಿಲ್ಲ. ಆದರೆ ಈಗ ಸದಾನಂದ ಗೌಡ ಅವರ ಮನೆಯಲ್ಲಿ ನಿನ್ನೆ ಕೂಡ ಸಿ ಟಿ ರವಿ, ಅಶ್ವಥ್ ನಾರಾಯಣ, ಅಶೋಕು ಸೇರಿದಂತೆ ಸಾಕಷ್ಟು ಜನ, ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಸಭೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವು ನಿರ್ಧಾರವನ್ನು ಮಾಡಿದ್ದಾರೆ. ಮೂರನೇ ವ್ಯಕ್ತಿ ಕಣಕ್ಕಿಳಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಎಲೆಕ್ಷನ್ ಆಯಿತು ಅಂತ ಹೇಳಿದ್ರೆ. ಅರವಿಂದ್ ಬೆಲ್ಲದ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಯಾರು ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬಂದಿದ್ದು ಅರವಿಂದ್ ಬೆಲ್ಲದ್, ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ನಾಯಕರದ್ದು. ಮತ್ತೆ ಬೊಮ್ಮಾಯಿ ಅವರಿಗೆ ಅವಕಾಶ ಕೊಟ್ಟರು. ಅದಾದ ಮೇಲೆ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ ತಟಸ್ಥ ಗುಂಪಿನವರು. ನೋಡಿ, ಅಶೋಕ್ ಆಗಲಿ, ಅಶ್ವಥ್ ನಾರಾಯಣ ಆಗಲಿ, ಬೊಮ್ಮಾಯಿ ಆಗಲಿ, ಡಿ ವಿ ಸದಾನಂದ ಗೌಡಲಿ, ಸಿ ಟಿ ರವಿ ಅವರಾಗಲಿ ತಟಸ್ಥ ಬಣದಲ್ಲಿ ನ್ಯೂಟ್ರಲ್ ಆಗಿದ್ದಾರೆ. ಈ ಬಣದಲ್ಲೂ ಇಲ್ಲ, ಆ ಬಣದಲ್ಲೂ ಇಲ್ಲ. ಹಾಗಾಗಿ ಅಗರ್ವಾಲ್ ಅವರಿಗೆ ಈಗ ಕೆಲವೊಂದಿಷ್ಟು ವಿಚಾರಗಳನ್ನು ಮುಟ್ಟಿಸಿದ್ದಾರೆ. ವಿಜಯೇಂದ್ರ ಅವರ ಮೇಲೆ ಅವ್ರಿಗೆ ಕೋಪ ಇರೋದು. ಹಾಗಾಗಿನೇ ಈಗ ತಮ್ಮ ಬಣದಿಂದ ಅರವಿಂದ್ ಬೆಲ್ಲದವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂಥ ಪ್ಲ್ಯಾನು. ಯಾಕೆಂದರೆ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿದಂತಾಗುತ್ತೆ ಅಂತ. ವಿಜೇಂದ್ರ ಅವ್ರ ನಂತರದಲ್ಲಿ ಆ ಕಡೆನೂ ಬೇಡ, ಈ ಕಡೆನೂ ಬೇಡ, ಅಂದರೆ ತಾವೇ ಪವರ್ಫುಲ್ ಅಂಥೇಳಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎರಡು ಬಣಗಳು ಕಿತ್ತಾಡಿಕೊಳ್ಳಿ, ಮೂರನೇವ್ರು ಲಾಭ ಮಾಡಿಕೊಳ್ಳೋಣ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿನೇ ಈಗ ಪಕ್ಷನಿಷ್ಠರು ಇತರ ನಾಯಕರ ಅಭಿಪ್ರಾಯವನ್ನು ಪಡೆಯೋಕೆ ಮುಂದಾಗಿದ್ದಾರಂತೆ. ತಿಂಗಳಾಂತ್ಯಕ್ಕೆ ವಿಚಾರವನ್ನು ಫೈನಲ್ ಮಾಡಿಕೊಳ್ಳೋಕೆ ತಟಸ್ಥ ಬಣ ಈಗ ಪ್ಲ್ಯಾನ್ ಮಾಡಿಕೊಂಡಿದೆ. ಅರವಿಂದ್ ಬೆಲ್ಲದವ್ರನ್ನ ಕಣಕ್ಕಿಳಿಸಿದರೆ ಅನುಕೂಲ ಆಗುತ್ತೆ ಅಂಥೇಳಿ. ಯಾಕೆಂದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು. ಅರವಿಂದ್ ಬೆಲ್ಲದ್ ಯಾವುದೇ ಬಣದಲ್ಲಿ ಅಷ್ಟೊಂದು ಗುರುತಿಸ್ಕೊಂಡಿಲ್ಲ. ಅವರು ಯತ್ನಾಳ್ ಅವ್ರ ಜೊತೆಗೆ ಬಹಳ ಒಡನಾಟ ಇದ್ದರೂ ಕೂಡ ವಿಜೇಂದ್ರ ಅವ್ರ ಜೊತೆಗೂ ಕೂಡ ಉತ್ತಮವಾದಂಥ ಸಂಬಂಧನ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ಈಗ ನಮ್ಮ ಬಣದಿಂದ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ನಾವು ಹಿಡಿತವನ್ನು ಸಾಧಿಸಬಹುದು, ವಿಜೇಂದ್ರ ಬಣಕ್ಕೆ ಕೌಂಟರ್ನ ಕೊಡಬಹುದು, ರಾಜ್ಯ ಬಿಜೆಪಿಯ ನಾಯಕತ್ವ ನಮ್ಮ ಕೈಗೆ ಬರುತ್ತೆ ಅನ್ನುವಂತಹ ಪ್ಲ್ಯಾನನ್ನು ಈಗ ಈ ತಟಸ್ಥ ಬಣ ಮಾಡಿಕೊಂಡಿದೆ.